ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಜನರು ಇಂದು ಶಕ್ತಿಯಿಂದ ಮುನ್ನಡೆಯುತ್ತಾರೆ. ಕೆಲಸದಲ್ಲಿ ಶ್ರದ್ಧೆ ಬೇರೆಯವರ ಗಮನ ಸೆಳೆಯುತ್ತದೆ. ಇದು ಆರ್ಥಿಕ ಲಾಭಕ್ಕೂ ದಾರಿ ಮಾಡಿಕೊಡುತ್ತೆ. ಪ್ರಣಯ ವಿಷಯಗಳಲ್ಲಿ ಅತಿಯಾದ ದೃಢತೆ ತಪ್ಪಿಸಿ. ವೃಷಭ ರಾಶಿ. ವೃಷಭ ರಾಶಿಯ ಜನರು ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ದಯೆಯಿಂದ ವರ್ತಿಸಿ. ಸ್ನೇಹಿತರು ಅನಿರೀಕ್ಷಿತ ಬೆಂಬಲವನ್ನ ನೀಡುತ್ತಾರೆ. ಪ್ರೀತಿಯ ಅಪ್ಪುಗೆಯಲ್ಲಿ ನೀವು ಆನಂದಿಸುವಾಗ ಕೆಲಸ ಹುಮ್ಮಸ್ಕಾಗಬಹುದು. ಮಿಥುನ ರಾಶಿ. ಹಿಂದಿನ ಕಹಿ ಘಟನೆಗಳು ಮರೆತು ಮುನ್ನಡೆದಲ್ಲಿ ಮುಂದಿನ ಸಿಹಿ ದಿನಗಳು ಆನಂದದಿಂದ ಅನುಭವಿಸಬಹುದು. ವೈದ್ಯಕೀಯ ಲೋಕದಲ್ಲಿ, ಅದರಲ್ಲೂ ಆಯುರ್ವೇದ ತಿಳಿದವರಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಕರ್ಕಾಟಕ ರಾಶಿ. ಇಷ್ಟು ದಿನ ನೀವು ಹೆಚ್ಚಾಗಿ ಪ್ರೀತಿಸುತ್ತ ವ್ಯಕ್ತಿ ಅಥವಾ ವಸ್ತು ನಿಮ್ಮ ಎಚ್ಚರ ತಪ್ಪಿದಲ್ಲಿ ನಿಮ್ಮಿಂದ ದೂರ ಆಗುವ ಸಾಧ್ಯತೆಗಳಿವೆ. ಶ್ರಮ ವಹಿಸಿದಲ್ಲಿ ಯಶಸ್ಸಿನ ಹಾದಿ ಅತ್ಯಂತ ಸುಗಮವಾಗುತ್ತೆ. ಸಿಂಹರಾಶಿ. ಅನ್ಕೊಂಡ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲು ಗಣಪತಿ ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸಿಕೊಳ್ಳಿ. ಸ್ನೇಹಿತರ ಸಂತೋಷ ಕೂಟದಲ್ಲಿ ಪಾಲ್ಗೊಳ್ಳುವಿಕೆಯು ಮನಸ್ಸಿಗೆ ಖುಷಿ ತರುತ್ತೆ. ನಾಳೆಯ ಬಗ್ಗೆ ಗಮನ ಇರಲಿ. ಕನ್ಯಾ ರಾಶಿ. ಸಂಬಂಧಿಗಳ ಮನೆಯಲ್ಲಿ ಪರಿಚಯವಾದ ಕುಟುಂಬವು ನಿಮ್ಮ ಹತ್ತಿರದ ಸಂಬಂಧವಾಗಿ ಬದಲಾಗುವ ಎಲ್ಲ ಲಕ್ಷಣಗಳಿವೆ. ಗುರಿ ಸಾಧಿಸುವ ನಿಟ್ಟಿನಲ್ಲಿ ಕೆಲಸಗಳು ಅತ್ಯಂತ ಶೀಘ್ರವಾಗಿ ಪೂರ್ಣಗೊಳ್ಳುತ್ತವೆ. ತುಲಾ ರಾಶಿ. ದೇಹಕ್ಕೆ ಅಗತ್ಯವಿರುವಷ್ಟು ಆಹಾರ ಹಾಗೂ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಇದರಿಂದ ಆರೋಗ್ಯವಾಗಿರೋದ್ರಿಂದ ವೈದ್ಯರಿಂದ ದೂರ ಇರಬಹುದು. ನಿಮ್ಮಿಷ್ಟದ ಬದುಕು ಪ್ರಯತ್ನದಿಂದ ನಿಮ್ಮದಾಗುತ್ತದೆ. ವೃಶ್ಚಿಕ ರಾಶಿ. ದಿನಗೂಲಿ ಕೆಲಸದಲ್ಲಿರುವವರು ಈ ದಿನದ ಕೆಲಸದಲ್ಲಿ ಹೊಸತನ ಕಂಡುಕೊಳ್ಳಲಿದ್ದೀರಿ. ಸಿವಿಲ್ ಇಂಜಿನಿಯರ್ಗಳಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನೀವು ಈ ದಿನ ಪ್ರಗತಿಯ ಹಾದಿಯನ್ನ ಸ್ಪರ್ಶಿಸುತ್ತೀರಿ. ಧನುರಾಶಿ. ನಿಮ್ಮ ಮನಸ್ಸು ಇಂದು ಉತ್ತಮ ಗಾಳಿ, ಪ್ರಶಾಂತ ವಾತಾವರಣ ಮತ್ತು ಏಕಾಂತದ ನಿರೀಕ್ಷೆಯಲ್ಲಿ ಇರಲಿದೆ. ಹರಿತವಾದ ವಸ್ತುಗಳನ್ನು ಉಪಯೋಗಿಸುವಾಗ ವಿಶೇಷ ಗಮನ ಇರಲಿ. ನಿಮ್ಮ ಗೌರವವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಮಕರ ರಾಶಿ. ಪರಂಪರೆಯಲ್ಲಿ ನಿಮಗೆ ಬಂದಿರುವ ಆಸ್ತಿ ಮತ್ತು ವಸ್ತುಗಳ ಮಾರಾಟದ ಯೋಚನೆಗಳಿದ್ದಲ್ಲಿ ಅದನ್ನ ಕೈ ಬಿಡೋದು ಸೂಕ್ತ. ಈಗಷ್ಟೇ ಆರಂಭವಾಗಿದ್ದ ಹೊಸ ಕೆಲಸವು ನಿಲ್ಲುವ ಸೂಚನೆಗಳು ನಿಮಗೆ ಕಾಣಬಹುದು. ಕುಂಭರಾಶಿ. ವೃದ್ಧರು ಮತ್ತು ಅಶಕ್ತರನ್ನ ಗೌರವದಿಂದ ಕಾಣುವ ನಿಮ್ಮ ಸ್ವಭಾವ ನಿಮ್ಮಿಂದ ಆಕರ್ಷಿತರಾದವರಲ್ಲಿ ಬಹಳ ಗೌರವ ಮೂಡಿಸುತ್ತದೆ. ಮಾಡುವ ಕೆಲಸ ಉತ್ತಮವಾಗಿ ಹಾಗೂ ಸರಾಗವಾಗಿ ಮುಗಿಯುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮಿತಿ ಮೀರಿದ ನಿಮ್ಮ ಪುತ್ರ ವ್ಯಾಮೋಹವು ಆತನ ಭವಿಷ್ಯಕ್ಕೆ ಕಂಟಕ ತಂದೊಡ್ಡುವ ಸಾಧ್ಯತೆಗಳಿವೆ. ಹಿಂದೆ ಕೊಟ್ಟ ಮಾತು ಉಳಿಸಿಕೊಳ್ಳುವ ಬಗ್ಗೆ ಯೋಚನೆ ಮಾಡಿ. ಬೇರೆಯವರನ್ನ ಕಾರಣ ಇಲ್ಲದೆ ದೂಷಿಸಲು ಹೋಗಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.